ಜಾಸ್ತಿ ತೊಗೊಂಡಮ್ಮ. ಅಯ್ಯೋ ಇಲ್ಲ ಇಲ್ಲ ಕರೆಕ್ಟ್ ಇದೆ. ಈ ಕ್ಯಾನಲ್ಲೂ ಕೊಟ್ಟಿದ್ದೀನಿ ಅಡಿಗೆ. ಯಾವಾಗಲೂ ನೋಡಿಕೊಂಡು ಕೆಳಗೆ ಇರೋದು ಬಟ್ಟೆಗಳೆಲ್ಲ ತೆಗೆದು ಇಡಬೇಕು, ಇಲ್ಲಾಂದರೆ ಅದೇ ಥರ ಬೇರೆ ಇದು ಹಿಡಿಯುತ್ತೆ ಸ್ಟಿಚ್ ಹಾಕೋತೀವಿ. ಕರೆಕ್ಟ್ ಇದೆ ಅಲ್ಲ? ಸರಿ ಇದೆ ಅಲ್ಲ? ನೋಡ್ಕೊಳ್ಳಿ, ನಾನು ಆಮೇಲೆ 2-3 ಸ್ಟಿಚ್ ಕೊಡ್ತೀನಿ. ಇನ್ನೊಂದು 2 ಲೈನ್ ಕೊಡಬೇಕು. ಅದೊಂದು ಹೊಲ್ದಿದ್ಮೇಲೆ ಅದೊಂದು ಹೊಲ್ದ್ಮೇಲೆ ಹಿಂಗೆ ಜಾಯಿಂಟ್ ಕೊಟ್ಕೊಂಡು ಕೊಡ್ತೀನಿ. ಇದು ಜಾಯಿನ್ ಕೊಡ್ತೀಯ ಈಗ? ಅಲ್ಲ ಹಂಗಲ್ಲ, ಇದೇ ಥರ ಒಂದು 2 ಲೈನ್ ಕೊಡಬೇಕು. ಹಾಗಾದ್ರೆ ಕೊಡ್ಲಾ? ಡಿಸೈನ್ ಡಿಸೈನ್ ಕೊಡ್ಬೇಕು. ತುದಿಗೆ ಒಂದು ಕೊಡ್ತೀನಿ, ಮಧ್ಯ ಒಂದು ಕೊಡಿ. ಚಂದ ಬರುತ್ತೆ. ಅದೇ ಮನೆಗೆ ನೀವು ನೆಂಟರು ಬರ್ತಾರ ಹೋದವರು? ಹೌದಾ? ಸಾಕಾಯ್ತ ಗಂಡನ ಮನೆಗೆ ಹೋಗಿ. ನಮ್ಮನೇಲಿ ನಿನ್ನೆ ಪಿಕ್ ತಂದಿದ್ರು. ಎಂದ್ರೆ ಸಾರೆಲ್ಲ ಮಾಡೋದು, ಸಾಂಬಾರು. ಅವರು ದೊಡ್ಡದೆಲ್ಲ ತಿನ್ನಲ್ಲ, ನಾನು ತಿನ್ನಲ್ಲ ಅದನ್ನ. ಮತ್ತೆ ಅಣ್ಣ ಅವ್ರು ಬರೀ ಈಗ ಏನಕ್ಕೋ ವೆಜ್ ತಿಂತಾರೆ, ನಾನ್ ವೆಜ್ ತಿನ್ನಲ್ಲ ಅವ್ರ ಗಂಡ. ಹೋದ್ಸಲ ಬಂದಾಗೆಲ್ಲ ನಾನ್ ವೆಜ್ ತಿಂತಿದ್ರು, ಈ ಸಲ ಏನಕ್ಕೋ ತಿಂತಿಲ್ಲ. ಚಿಕನ್ನು, ತರಕಾರಿ ಸಾರು, ದೋಸೆ ಹೀಗೆ ಅವು ತರಕಾರಿ ಎಲ್ಲ ತಗೊಬಂದಿದ್ದಾರೆ. ನನಗೆ ಅವ್ರು ತಂದಿದ್ದೆಲ್ಲ ನನಗೆ ಮುಟ್ಟೋದಕ್ಕೆ ಹೆದರಿಕೆ. ಅದು ಎಷ್ಟಂದ್ರೂ ಸರಿ ಆಗಲ್ಲ ಅಮ್ಮ, ನಂಗೆ ಒಂಥರ ಮುಜುಗರ ಅದೆಲ್ಲ. ನಾನು ಮುಟ್ಟಲ್ಲ. ಅವ್ರ ಅಮ್ಮ ಮಗಳು ಎಂತಾರು ಮಾಡ್ಕೊಂಡ್ಲಿ ಅಂತ ಹೇಳಿ ನಿನಗೆ ಒಂದೇ ಮನೆಯಲ್ಲಿ ಇದ್ಕೊಂಡು ಆ ಕಡೆ ಈ ಕಡೆ ಹೆದರಿಕೆ. ನಂಗೆ ಭಾರಿ ಹೆದರಿಕೆ. ಎಂತಾರು ಹೇಳ್ಬಿಟ್ರೆ ಬೇಜಾರಲ್ಲ. ಅದೇ ಅದೇ ಬೇಜಾರು ಯಾರಿಗೆ ಬೇಕು? ಅದೇ ಇನ್ನು ಮಧ್ಯಕ್ಕೆ ಒಂದ್ಸಲ ಇಲ್ಲಿ ಕ್ಲೀನಾಗಿ ಬಂದಿದೆಯಲ್ಲ. ಇದು ಬಟ್ಟೆ ಚೆನ್ನಾಗಿದೆ ಅಲ್ವಾ? ಅವರು ತರಕಾರಿನೆಲ್ಲ ಹೊರಗಡೆ ಇಟ್ಟಿದ್ದಾರೆ. ಬೆಂಗಳೂರಿಂದ ತಂದಿದ್ದ ತಿಂಡಿನೆಲ್ಲ ಅಮ್ಮನ ಹತ್ರ ಕೊಟ್ಟಿದ್ದಾರೆ ಗಾರ್ಡಜ್ಜಿಗೆ ಹಾಕಿದ್ದಕ್ಕೆ. ಅಕ್ಕೆ ಅದೊಂದು ತರಕಾರಿಯಲ್ಲಿ ಕೊಳ್ತೋದ್ರು ಎಂತಕ್ಕೆ ಮುಟ್ಬೇಕು? ಕೊಳಿಲಿ. ಮತ್ತು ನಾವು ತಂದಿದ್ದು ಮುಟ್ಟಿದ್ವಿ ಅಂತ ಒಂದು ಕಂಪ್ಲೇಂಟು ಬೇಡ ನಮಗೆ. ಸರಿ ಆಯ್ತಲ್ಲ? ಸರಿ ಆಯ್ತು. ಇನ್ನು ಆ ಕಡೆ ಕೊಡಿ. ಕ್ಯಾನ್ವಾಸ್ ಇನ್ನೊಂದಿದೆಯಾ ಇಲ್ಲಿ? ಕಟ್ ಮಾಡ್ತೀನಿ. ಅಮ್ಮ ಅಲ್ಲಿದೆ ಕ್ಯಾನ್ವಾಸ್, ಇಟ್ಕೊಳ್ಳಿ ಅಮ್ಮ ನೀವು. ಅಲ್ಲಿ ಎಷ್ಟು ಕಟ್ ಮಾಡಿದೆಯೋ ಅದೇ ಥರನೇ ಕಟ್ ಮಾಡಬೇಕು. ಎಷ್ಟು ಅಗಲಕ್ಕೆ ಕಟ್ ಮಾಡಿದೆಯೋ ಒಂದು ಕಾಲಿಗೆ ಅದೇ ಥರನೇ ಇನ್ನೊಂದಿಗೂ ಕಟ್ ಮಾಡಬೇಕು. ಇಷ್ಟೆಲ್ಲ ಮಾಡಿ. ಸಾಕಲ್ಲ? ಸಾಕಾಗತ್ತೆ. ಇಲ್ಲ ಅಮ್ಮ, ಕರೆಕ್ಟ್ ಇದೆಲ್ಲ? ಒಳಗೆಯಿಂದ ಕುಟ್ಕೊಳ್ಳಿ. ಇದೊಳಗೆ ಮಾರ್ಕ್ ಮಾಡಿದ್ದು ಹೊರಗೆ.
ಸ್ವಲ್ಪ ಕಡಿಮೆ ಆಯ್ತಲ್ಲ, ಇರ್ಲಿ ಅಲ್ಲ, ಇರಲಿ ಇರಲಿ. ಅದು ಹೇಗೂ ಮಾಡ್ತೀವಲ್ಲ. ಹ್ಞೂ. ಬಟ್ಟೆ ಕ್ರಾಸ್ ಇದೆ ಅಲ್ಲ ಈ ಕಡೆ. ಹೌದಾ? ಅದಕ್ಕೆ ಚೂರು ಮಡ್ಚೋತಿಗೆ ಕರೆಕ್ಟಾಗಿ ಇಟ್ಟರೆ ಸಾಕು. ಚೂರು ಮಡ್ಚ್ಕೊಳ್ಳಿ. ಆಮೇಲೆ ಅದೇ ಎಷ್ಟು ಮಡ್ಚಿದೆಯೋ ಅದೇ ಥರನೇ ಮಡ್ಚಿ, ಹೆಚ್ಚು ಕಮ್ಮಿ ಬರಬಾರ್ದು. ಎಂತ ಹೇಳಬೇಕು ಅಂದರೆ, ಆಮೇಲೆ ಸಿಗರೆಟ್ ಕಟ್ ಪ್ಯಾಂಟ್ ಅಂದರೆ ಯಾವುದು? ಸಿಗರೆಟ್ ಪ್ಯಾನ್ ಅಂದರೆ ನಾವು ಲೂಸ್ ಇಲ್ಲ ಇಲ್ಲಿ, ಮತ್ತು ಇಲ್ಲಿ ಕಟ್ಟಿಂಗ್ ಬರಲ್ಲ, ಪೀಸ್ ಕೊಡೋದು ಬರಲ್ಲ, ಸ್ಟ್ರೈಟು ಹಂಗೆ ಸ್ಟ್ರೈಟ್. ಅದೇ ಸಿಗರೆಟ್ ಪ್ಯಾಂಟ್. ಈಗ ಲೆಗಿನ್ಸ್ ಎಲ್ಲ ಬರುತ್ತಲ್ಲ, ಅಷ್ಟು ಟೈಟ್ ಇಲ್ಲ ಅಂದರೆ ಹಾಕ್ಬೇಕಲ್ಲ. ಮತ್ತು ಪುಷ್ ಪ್ಯಾಂಟ್ ಇದೆ. ಪುಷ್ ಪ್ಯಾಂಟಿಗೆ ಇಲ್ಲಿ ಪೀಸ್ ಬರುತ್ತೆ ಇದೇ ಥರನೇ, ಅಂದರೆ ಕ್ರಾಸ್ ಆಗಿ ಮಡಿಸ್ಬೇಕು. ಮತ್ತು ಜಾಸ್ತಿ ಬಟ್ಟೆ ಬೇಕು ಪುಷ್ ಪ್ಯಾಂಟಿಗೆ, ಅಂದರೆ ಉದ್ದ ತುಂಬ ಬೇಕು ಅಲ್ವಾ? ಅದು ರಿಂಕಲ್ಸ್ ಬರಬೇಕಲ್ಲ. ಇನ್ನು ಪೂರ್ತಿ ಮಡ್ಚ್ಕೊಳ್ಳಿ. ಕರೆಕ್ಟ್ ಬಂತಲ್ಲ? ಕರೆಕ್ಟ್ ಬರುತ್ತಲ್ಲ, ಜಾಸ್ತಿ ಇಲ್ಲ ಅಲ್ಲ? ಇಲ್ಲ, ಕರೆಕ್ಟ್. ಆ ಗೆರೆ ಎಷ್ಟಿದೆಯೋ ಅಷ್ಟಿಗೆ ಅದು ಅಲ್ವಾ ಅದು ಕೊಟ್ಟಿರೋದು. ಇದು ಅದೇ ಥರನೇ ಕೊಡಿ, ಕರೆಕ್ಟ್ ಆಗುತ್ತೆ. ಇದು ಹಾಕೋತಿಗಳಲ್ಲಿ ಲೂಸ್ ಇರುತ್ತೆ, ಫ್ರೀಯಾಗಿ ನಮಗೆ ಕೂರ್ಬೋದು. ಆ ಪ್ಯಾಂಟ್ ಇದು ಕಟ್ಟಿ ಮೇಲೆ ಪೀಸ್ ಕೊಡೋ ಸ್ಟ್ರೈಟಾಗಿ ಹೊಲಿದ್ರೆ ಇಲ್ಲಿ ಹಿಡಿಯುತ್ತೆ ಅಲ್ವಾ, ಮಧ್ಯಕ್ಕೆಲ್ಲ ಹಿಡಿಯುತ್ತೆ. ಇದಂದರೆ ಹಿಡಿಯೋದು ಇಲ್ಲ, ಯಾವುದೂ ಇಲ್ಲ. ಈಗ ಗಾಡಿಯಲ್ಲಿ ಎಲ್ಲ ಈಸಿ ಇದೆ, ಈಸಿ ಅಲ್ವಾ? ಒಂದು ಹಾಕಿಲ್ಲ, ಇದೇ ಈಸಿ.
ಅಂದ್ರೆ ಲಂಗ ಥರ ಹಿಂಗೆ ಹಿಂಗೆ ನೆರಿಗೆ ಆಗಿ ಈ ಕಡೆ ಇದು ಇರುತ್ತೆ. ಆಗ ಚೆನ್ನಾಗಿ ಕಾಣುತ್ತೆ ಗಾಡಿಯಲ್ಲೆಲ್ಲ ಕೂರೋತ್ತಿಗೆ. ದಪ್ಪ ಅಮ್ಮ ಇದು. ಹಾಂ, ದಪ್ಪ ಇದ್ದವ್ರಿಗೆ ಇನ್ನೂ ದಪ್ಪ. ದಪ್ಪ ದಪ್ಪ ಕಾಣುತ್ತೆ. ಇನ್ನೂ ಜಾಯಿನ್ ಮಾಡ್ಕೊಳ್ಳಿ. ಇದೆಷ್ಟಿದೆಯೋ ಅಷ್ಟೇ ಇದು ಫಿಟ್ಟಿಂಗ್ ಕೊಡಿ. ಅಳತೆ ನೋಡಿಕೊಂಡು ಅಷ್ಟೇ ಫಿಟ್ಟಿಂಗ್ ಕೊಡಿ. ಈ ಕಾಲ ಅದು ಮಡಚಿಟ್ಟು ಅದ್ರ ಮೇಲೆ ಇದು ಹಾಕ್ಕೊಂಡು ಇದಿಂದ ಸ್ಟಿಚ್ ಎಷ್ಟಿದೆಯೋ ಅದೇ ಸ್ಟಿಚ್ಚಲ್ಲಿ ಹಿಂಗಿಟ್ಕೊಳ್ಳಿ. ನಾವು ತುಂಬ ದೊಡ್ಡನೇ ಸ್ಟಿಚ್ ಮಾಡಿದೀವಲ್ಲ. ಮಾರ್ಕ್ ಕೊಡಿ, ಮಾರ್ಕ್ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಟೇಪಲ್ಲಿ ಅಳತೆ ಮಾಡ್ಕೊಂಡು ಇಡ್ಬೋದು, ಆಯಿತಾ? ಅಲ್ಲಿ ಅವ್ರು ಎಂತ ಮಾಡಿದೆ ಗೊತ್ತಾ? ಮೇಲೆ ಪೀಸ್ ಕೊಟ್ಟಿದ್ದು ಕಮ್ಮಿ ಕೊಟ್ಟಿದೆ, ಇದು ಜಾಸ್ತಿ ಕೊಟ್ಟಿದೆ. ನಾವು ಮೇಲೆ ಜಾಸ್ತಿ ಕೊಟ್ಟಿದೆ, ಇದು ಕಮ್ಮಿ ಕೊಟ್ಟಿದೆ. ಇದ್ದಿದ್ರೆ ಅಳತೆ ಮಾಡೋಣ. ಅದೇ ಒಳ್ಳೆಯದು. ಮೇಲೆ ಪೀಸ್ ಜಾಸ್ತಿ ಕೊಟ್ಟರೆ ಅದೇ ಒಳ್ಳೆಯದು. ನಾವು ಕೂರೋತಿಗೆಲ್ಲ ಇಲ್ಲಾಂದರೆ ಅದು ಕಮ್ಮಿ ಆಗುತ್ತೆ. ಇಲ್ಲಿ ಫಿಟ್ ಬರುತ್ತೆ. ಇದು ನಮ್ಮದು ಫಿಟ್ ಬರಲ್ಲ. ಬರಲ್ವಾ? ಇದಕ್ಕೆ ಹಿಂಗೆ ಇಟ್ಟು ಹೊಡೆದ್ರೆ ಸಾಕು, ಅದು ಹಂಗೆ ಬರುತ್ತೆ. ಕೊಡಿ. ಇಲ್ಲಿ ಇಟ್ಕೊಳ್ಳಿ. ಸಾಕಲ್ಲ? ಸಾಕು. ಇನ್ನು ಬರುತ್ತೆ ಹೊಲಿಯೋದಕ್ಕೆ. ನೋಡಿ, ಮಾರ್ಕ್ ಬಂದಿದೆಯಲ್ಲ. ಸ್ಟಿಚ್ ಮಾಡಲಾ? ಸ್ಟಿಚ್ ಮಾಡಿ. ಇಲ್ಲೇ ಬರಲಾ? ಈ ಜಾಯಿಂಟ್ ಕರೆಕ್ಟ್ ಬರಲಿ. ಮಧ್ಯ ಕರೆಕ್ಟ್ ಇದೆ. ಹೀಗೆ ಬರಲಿ. ಹೀಗೆ ಬರಲಿ. ಕರೆಕ್ಟ್ ಬಂದಿದೆಯಾ? ಮೊನ್ನೆ ಎಷ್ಟು ಸಲ ಬಿಚ್ಚಿದ್ದವನ್ನ. ಅದು ನೀವು ಹೆಚ್ಚು ಕಮ್ಮಿ ಹಂಗೆ ಹಿಡಿದು ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಬರುತ್ತಲ್ಲ. ನಾವು ಕರೆಕ್ಟ್ ಹಿಡಿದು ಕೊಟ್ಟರೆ ಹೆಚ್ಚು ಕಮ್ಮಿ ಬರಲ್ಲ. ಮತ್ತೊಂದು ಸ್ಟಿಚ್ ಹಾಕಿ. ಇನ್ನೊಂದು ಸ್ಟಿಚ್ ಹಾಕಿ. ಇನ್ನೊಂದು ಮತ್ತು ಆ ಮಧ್ಯೆ ಬರೋತ್ತಿಗೆ ಗಂಡು ಹಾಕಿ ಹೊಲಿ, ಆಯಿತಾ? ಇಲ್ಲಾಂದರೆ ಬೇಗ ಬಿಚ್ಚಿ ಹೋಗುತ್ತೆ. ಹಾಂ ಸರಿ. ಪ್ರೆಸ್ ಆಗಲಕ್ಕೆ ಕೊಟ್ಕೊಳ್ಳಿ ಇನ್ನೊಂದು ಸ್ಟಿಚ್. ಪ್ರೆಸ್ ಆಗಲಕ್ಕೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ.
ಅಗ್ಲಕ್ಕೆ ಕೊಡ್ಬೇಕಾ? ಹಾಂ ಇರಲಿ ಹಂಗೆ ಕೊಡಿ. ಹಾಂ ಈಗ ನೀವು ಕೊಟ್ಟಿಲ್ವಾ, ಚೂರು ಈ ಕಡೆ ಬಂದರೆ ಒಳ್ಳೆ. ಈ ಕಡೆ ಹಾಂ ಈಗ ಪ್ಯಾಂಟಿಗೆಲ್ಲ ಏನು ತುಂಬ ಶೇಪ್ ಏನಿಲ್ಲ ಅಲ್ವಾ ಅಮ್ಮ? ಅದೇನು ಮತ್ತು ಜಾಸ್ತಿ ಆ ಕಡೆ ಇದ್ದರೆ ಸ್ವಲ್ಪ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಆಯಿತಾ. ಲಾಕೆಲ್ಲ ಮಾಡಿಕೊಡೋದಿಗೆ ಜಾಸ್ತಿ ದುಡ್ಡು, ಅಂದರೆ ಜಿಗ್ಜಾಗ್ ಮಾಡೋದಿಗೆ, ಓವರ್ಲಕ್ಕೆಲ್ಲ ಓವರ್ಲಕ್ಕಿಗೆ. ಇದು ನಿಮ್ಮದೇ ಜಾಗ, ಎಲ್ಲರೂ ಬಿಲ್ಡಿಂಗ್ ಇಟ್ಕೊಂಡು ಸೂಪರ್ ಆಗ್ತಿತ್ತಲ್ಲ. ಹಂಗಂದ್ರೆ ನಾನು ಇಲ್ಲಿ ಒಂದು ಬಟ್ಟೆ ಅಂಗಡಿ ಮತ್ತು ಕೋಚಿಂಗ್ ಕ್ಲಾಸು ಎಲ್ಲ ಕೊಡ್ತಾ ಇತ್ತು. ಕಟ್ ಮಾಡಲ ಸ್ವಲ್ಪ ಸೈಡು? ಜಾಸ್ತಿ ಇದೆಯಲ್ಲ, ಚೂರು ಇಲ್ಲಿಂದ ಕಟ್ ಮಾಡ್ಕೊಳ್ಳಿ. 1 ಇಂಚ್ ಬಿಡ್ತೀನಿ, ಇಷ್ಟು ಸಾಕಲ್ಲ? ಹಾಂ ಸಾಕು. ಇಲ್ಲಿ ಹೆಂಗೆ ಕಟ್ ಮಾಡಿ? ಅದು ಹಂಗೆ ಇರಲಿ, ಹಂಗೆ ಇಟ್ಕೊಳ್ಳಿ. ತಡಿ, ಹೀಗೆ ಹಂಗೆ ಇಟ್ಕೊಂಡು ಹಂಗೆ ಕೆಳಗೆಯಿಂದ ಬಟ್ಟೆ ಎಲ್ಲ ತೆಗೆದಿಟ್ಟು ಕಟ್ ಮಾಡಬೇಕು, ಇಲ್ಲಾಂದರೆ ಕಟ್ಟಾಗಿ ಹೋಗುತ್ತೆ. ಮತ್ತೆ ಕೈಯಿಂದ ದುಡ್ಡು ತಗೊಂಡು ಅವರಿಗೆ ಬಟ್ಟೆ ಕೊಡಬೇಕು. ಯಾವಾಗಲೂ ಕೇರಲ್ಲಿ ಇರಬೇಕು, ಕ್ಷಮೆ ಬೇಕು. ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಬೇಕಿದ್ರೆ ಇಲ್ಲಿ ಹಾಕ್ಬೇಕಾ? ಓವರ್ಲಾಕ್ ಕೊಡ್ತೀನಿ. ಹಾಂ ಸಾಕು. ಈಗ ದಾರ ಮಾಡ್ಲಮ್ಮ ಒಂದು? ದಾರ ಮಾಡ್ಕೊಳ್ಳಿ. ಚೂರು ಅದು ಹೊರಗೆ ಬಿಡಿಸಿ ಎತ್ಕೊಳ್ಳಿ. ಬಿಡಿಸ್ತೀನಿ. ಈ ದಾರ ಕಟ್ ಮಾಡ್ಕೊಳ್ಳಿ. ಕಡೆ ತಿರ್ಸಿ. ಕರೆಕ್ಟ್ ಆಯ್ತಲ್ಲ? ಸಾಕು. ನೆರಿಗೆ ಮಾತ್ರ ಸ್ವಲ್ಪ ಇಲ್ಲ ಆಡಿ ಹೊಲ್ಕೊಳ್ಳಿ.